ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ರ ನ್ಯೂಮರಿಕಲ್ ಸೊಲ್ಯೂಷನ್ಸ್ಗಳನ್ನು ನೋಡ್ಕೊಳ್ಳಿಕ್ಕಿದ್ದೇವೆ. ನಿಮಗೆ ಈಗಾಗಲೇ ತಿಳಿದಿರ್ತದೇನೆಂದರೆ KSEAB ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 3 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳನ್ನು ಹಾಗೆ 3 ಬ್ಲೂ ಪ್ರಿಂಟ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಅವುಗಳ ವಿಡಿಯೋವನ್ನು ನಾನು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿಂದ ನೋಡ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಇದರ ನ್ಯೂಮರಿಕಲ್ ಸೊಲ್ಯೂಷನ್ಗಳನ್ನು ನೋಡ್ಕೊಳ್ಳುವ. ನಿಮಗೆ ಫಿಸಿಕ್ಸ್ನಲ್ಲಿ ಒಟ್ಟು 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳಿರ್ತವೆ. ಈ 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳಲ್ಲಿ ನೀವು 2 ಉತ್ತರಿಸಬೇಕಾಗ್ತದೆ. ಒಂದು ಕ್ವೆಶ್ಚನಿಗೆ 5 ಮಾರ್ಕ್ಸ್, ಟೋಟಲ್ ಆಗಿ 10 ಮಾರ್ಕ್ಸ್ ಇರ್ತದೆ. ಕ್ವೆಶ್ಚನ್ ನಂಬರ್ 42 ಇದು ಫಸ್ಟ್ ಕ್ವೆಶ್ಚನ್ ಆಗಿರ್ತದೆ. Calculate the potential at point P due to a charge of 400 nanocoulomb located 9 cm away. Next question B. Obtain the work done in moving a charge of 2 nanocoulomb from infinity to the point P. Does the answer depend on the path along which the charge is moved? ಈಗ ಮೊದಲನೇದಾಗಿ ಹೇಳಿದರೆ ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ P ಡ್ಯೂ ಟು ಎ ಚಾರ್ಜ್ ಆಫ್ 400 ನ್ಯಾನೋಕೂಲಮ್. ಹಾಗಾಗಿ ಮೊದಲನೇದಾಗಿ ಒಂದು ಚಾರ್ಜ್ 400 ನ್ಯಾನೋಕೂಲಮ್ನ ಒಂದು ಚಾರ್ಜ್ ಇದೆ. ಈ ಚಾರ್ಜ್ಗಿಂತ 9 ಸೆಂಟಿಮೀಟರ್ ದೂರದಲ್ಲಿ ಒಂದು ಪಾಯಿಂಟ್ P ಇದೆ. ಈ ಪಾಯಿಂಟ್ Pಯ ಮೇಲೆ ಈ ಚಾರ್ಜ್ನಿಂದ ಉಂಟಾಗುವಂಥ ಪೊಟೆನ್ಷಿಯಲನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ದಿ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಡ್ಯೂ ಟು ದಿ ಚಾರ್ಜ್ 400 ನ್ಯಾನೋಕೂಲಮ್ ವಿಚ್ ಈಸ್ ಲೊಕೇಟೆಡ್ ಅಟ್ 9 ಸೆಂಟಿಮೀಟರ್ ಅವೇ. ಈಗ ನಮಗೆ ಫಾರ್ಮುಲಾ ಈಗಾಗಲೇ ಗೊತ್ತಿದೆ, ಏನಂದರೆ potential due to a point charge, that is V is equal to 1 by 4 pi epsilon naught Q by R. ಸೊ ನೀವಿಲ್ಲಿ VP ಅಂತ ಹೇಳಿ ಕೂಡ ಮೆನ್ಷನ್ ಮಾಡ್ಬೋದು, ಯಾಕಂದರೆ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P 1 by 4 pi epsilon naught ಇದರ ವ್ಯಾಲ್ಯೂ 9 into 10 to the power 9. ನೆಕ್ಸ್ಟ್ Qದು ವ್ಯಾಲ್ಯೂ ಇಲ್ಲಿ 400 ನ್ಯಾನೋಕೂಲಮ್, ಹಾಗಾಗಿ 400 ಇಂಟು ನ್ಯಾನೋದು ವ್ಯಾಲ್ಯೂ 10 to the power minus 9 ಡಿವೈಡೆಡ್ ಬೈ ಆರ್. ಡಿಸ್ಟೆನ್ಸ್ ಎಷ್ಟು 9 ಸೆಂಟಿಮೀಟರ್, ಹಾಗಾಗಿ 9 ಸೆಂಟಿಮೀಟರ್ ಇದ್ದದನ್ನು ಮೀಟರಿಗೆ ಕನ್ವರ್ಟ್ ಮಾಡಲಿಕ್ಕೆ 10 to the power minus 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ 9 ಮತ್ತು 9 ಕ್ಯಾನ್ಸಲ್ ಆಗ್ತದೆ, 10 to the power 9 ಮತ್ತು 10 to the power minus 9 ಕ್ಯಾನ್ಸಲ್ ಆಗ್ತದೆ. ಇನ್ನು ಇಲ್ಲಿ ಉಳಿಯೋದು 400 ಮತ್ತು 10 to the power minus 2 ಮಾತ್ರ. ಈ 10 to the power minus 2 ಮೇಲೆ ಹೋದಾಗ 10 to the power 2 ಆಗ್ತದೆ. So your answer is 400 into 10 to the power 2. ಇದು ಪೊಟೆನ್ಷಿಯಲ್ ಆದದ್ರಿಂದ ಇದರ ಯೂನಿಟ್ 400 into 10 to the power 2 ವೋಲ್ಟ್ ಆಗ್ತದೆ. ಈಗ ಇದನ್ನು ನಾವು 4 into 10 to the power 4 ವೋಲ್ಟ್ ಅಂತವೂ ಕೂಡ ಬರಿಬೋದು, ಡೆಸಿಮಲನ್ನು ಶಿಫ್ಟ್ ಮಾಡಿ, ಅಥವಾ 40 ಕಿಲೋ ವೋಲ್ಟ್ ಅಂತವೂ ಕೂಡ ಬರಿಬೋದು. ಯಾಕಂದರೆ ಒಂದು ಡೆಸಿಮಲ್ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಇಲ್ಲಿ 40 into 10 to the power 3 ವೋಲ್ಟ್ ಅಂತ ಆಗ್ತದೆ. 10 to the power 3 ಅನ್ನು ನಾವು ಕಿಲೋ ಎಂಬುದಾಗಿ ಬರಿಬೋದು. ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಈಸ್ 40 ಕಿಲೋ ವೋಲ್ಟ್. ನೆಕ್ಸ್ಟ್ ಕ್ವೆಶ್ಚನ್. ಆಬ್ಟೈನ್ ದಿ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ನ್ಯಾನೋಕೂಲಮ್ ಫ್ರಮ್ ಇನ್ಫಿನಿಟಿ ಟು ದಿ ಪಾಯಿಂಟ್ P. ಅಂದರೆ ಇದರಲ್ಲಿ ಮೇಲೆ ಇದ್ದ ಹಾಗೆ 400 ನ್ಯಾನೋಕೂಲಮ್ನ ಚಾರ್ಜ್ ಇರ್ತದೆ. ಇದಕ್ಕಿಂತ 9 ಸೆಂಟಿಮೀಟರ್ ದೂರದಲ್ಲಿ ಒಂದು ಪಾಯಿಂಟ್ P ಇರ್ತದೆ. ಈ ಪಾಯಿಂಟ್ Pಗೆ ನಾವು 2 ನ್ಯಾನೋಕೂಲಮ್ ಚಾರ್ಜನ್ನು ಇನ್ಫಿನಿಟಿಯಿಂದ ತರಲಿಕ್ಕಿದ್ದೇವೆ. ಈ ರೀತಿ ಮಾಡೋದಕ್ಕೆ ಎಷ್ಟು ವರ್ಕ್ ಡನ್ ಬೇಕಾಗ್ತದೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ಡಸ್ ದಿ ಆನ್ಸರ್ ಡಿಪೆಂಡ್ ಆನ್ ದಿ ಪಾತ್ ಅಲಾಂಗ್ ವಿಚ್ ದಿ ಚಾರ್ಜ್ ಈಸ್ ಮೂವ್ಡ್. ಇದನ್ನು ನಾವು ಮತ್ತೆ ನೋಡ್ಕೊಳ್ಳುವ. ಈಗ ಈ 2 ನ್ಯಾನೋಕೂಲಮನ್ನು ಇನ್ಫಿನಿಟಿಯಿಂದ ಈ ಪಾಯಿಂಟ್ Pಗೆ ತರಬೇಕಾದ್ರೆ ಎಷ್ಟು ವರ್ಕ್ ಡನ್ ಬೇಕಾಗ್ತದೆ ಎಂಬುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವರ್ಕ್ ಡನ್ ಫಾರ್ಮುಲಾ ನಮಗೆ ಗೊತ್ತುಂಟೇನೆಂದರೆ ಪೊಟೆನ್ಷಿಯಲ್ ಇಂಟು ಚಾರ್ಜ್ Q. ಯಾಕಂದರೆ ವಿ ನೋ ದಟ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್. ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್. ಹಾಗಾಗಿ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಇಂಟು ಚಾರ್ಜ್. ಈ ಪೊಟೆನ್ಷಿಯಲನ್ನು ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತೂ ಕೂಡ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು, ಯಾಕಂದರೆ ಇಲ್ಲಿ 2 ಪೊಟೆನ್ಷಿಯಲ್ಸ್ ಉಂಟು ಈ ಚಾರ್ಜಿಗೆ. ಪೊಟೆನ್ಷಿಯಲ್ ಅಟ್ ಇನಿಷಿಯಲ್ ಪಾಯಿಂಟ್, ಪೊಟೆನ್ಷಿಯಲ್ ಅಟ್ ಫೈನಲ್ ಪಾಯಿಂಟ್. ಯಾಕಂದರೆ ಅದು ಇನಿಷಿಯಲಿ ಇನ್ಫಿನಿಟಿಯಲ್ಲಿತ್ತು, ನಂತರ ಅದು ಪಾಯಿಂಟ್ Pಗೆ ಬಂತು. ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಅಟ್ ಫೈನಲ್ ಮೈನಸ್ ಪೊಟೆನ್ಷಿಯಲ್ ಅಟ್ ಇನಿಷಿಯಲ್ ಇಂಟು Q. ಫೈನಲಿ ಅದು ಪಾಯಿಂಟ್ Pಗೆ ಬರಬೇಕು. ಹಾಗಾಗಿ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ P ಮೈನಸ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಇಂಟು Q. ಪೊಟೆನ್ಷಿಯಲ್ ಅಟ್ ದಿ ಪಾಯಿಂಟ್ P VP ಈಗಾಗಲೇ ನಾವು ಫೈಂಡ್ ಔಟ್ ಮಾಡಿದ್ದೇವೆ, ಏನಂದರೆ 4 into 10 to the power 4 ಮೈನಸ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಈಸ್ ಆಲ್ವೇಸ್ 0.
ಇಂಟು ಚಾರ್ಜ್ ಯಾವುದಿಲ್ಲಿ 2 ನ್ಯಾನೋ ಕೂಲಮ್, ಹಾಗಾಗಿ 2 ಇಂಟು 10⁻⁻9. ನ್ಯಾನೋ ಅಂದರೆ 10⁻⁻9. ಈಗ 4 ಇಂಟು 10⁻4 ಇಂಟು 2 ಇಂಟು 10⁻⁻9. 4 ಇಂಟು 2 8. 10⁻4 ಇಂಟು 10⁻⁻9. ಪ್ಲಸ್ ಮತ್ತು ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಆಗ್ತದೆ. 4 ಮೈನಸ್ 9 ಈಸ್ -5. ಹಾಗಾಗಿ 10⁻⁻5. ಇದರ ಯೂನಿಟ್ ಏನಾಗ್ತದೆ? ಜೂಲ್ಸ್. ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ನ್ಯಾನೋ ಕೂಲಮ್ ಫ್ರಮ್ ಇನ್ಫಿನಿಟಿ ಟು ದಿ ಪಾಯಿಂಟ್ P ಈಸ್ 8 ಇಂಟು 10⁻⁻5 ಜೂಲ್ಸ್. ಕೊನೆಯದಾಗಿ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಡಸ್ ದಿ ಆನ್ಸರ್ ಡಿಪೆಂಡ್ ಆನ್ ದಿ ಪಾತ್ ಅಲಾಂಗ್ ವಿಚ್ ದಿ ಚಾರ್ಜ್ ಈಸ್ ಮೂವ್ಡ್. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ನಮಗೆ ಈಗ ಸಿಕ್ಕಿರುವಂಥ ಆನ್ಸರ್ ಅಂದರೆ ಈ ಚಾರ್ಜನ್ನು ಮೂವ್ ಮಾಡಲಿಕ್ಕೆ ಬೇಕಾಗುವಂಥ ವರ್ಕ್ ಡನ್ ಇದರ ಮೂವ್ ಆಗುವಂಥ ಪಾತ್ನ ಮೇಲೆ ಡಿಪೆಂಡ್ ಆಗ್ತದಾ ಅಂತ ಹೇಳಿ. ಅಂದರೆ ಈ ಚಾರ್ಜ್ ಯಾವ ದಾರಿಯಿಂದ ಹೋಗ್ತದೆ ಅದರ ಮೇಲೆ ಈ ವರ್ಕ್ ಡನ್ ಡಿಪೆಂಡ್ ಆಗ್ತದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈಗ ಚಾರ್ಜ್ ಹೀಗೆ ಹೋಗ್ಬೋದು, ಅಥವಾ ಹೀಗೆ ಹೋಗ್ಬೋದು, ಅಥವಾ ಸ್ಟ್ರೈಟ್ ಹೋಗ್ಬೋದು, ಯಾವ ರೀತಿಯಲ್ಲಿ ಕೂಡ ಹೋಗ್ಬೋದು. ಬಟ್ ಇದು ಯಾವುದರ ಮೇಲೂ ವರ್ಕ್ ಡನ್ ಡಿಪೆಂಡ್ ಆಗೋದಿಲ್ಲ. ಯಾಕೆಂದರೆ ಈ ಫಾರ್ಮುಲಾದಲ್ಲಿ ನೀವು ನೋಡ್ಕೊಳ್ಬೋದು, ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಇಂಟು ಚಾರ್ಜ್ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಇದು ಕೇವಲ ಪೊಟೆನ್ಷಿಯಲ್ ಅಟ್ ಫೈನಲ್ ಪಾಯಿಂಟ್ ಆ್ಯಂಡ್ ಪೊಟೆನ್ಷಿಯಲ್ ಅಟ್ ಇನಿಷಿಯಲ್ ಪಾಯಿಂಟ್ ಇದರ ಮೇಲೆ ಮಾತ್ರ ಡಿಪೆಂಡ್ ಆಗ್ತದೆ. ಹಾಗಾಗಿ ನೀವು ಈ ರೀತಿ ಬರಿಬೋದು, ನೋ ದಿ ಆನ್ಸರ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್ ಫಾಲೋಡ್. ಈ ಕ್ವಶನ್ ಅರ್ಥ ಆಗಿದೆ ಎಂಬುದಾಗಿ ಭಾವಿಸ್ತೇನೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗುವ. ನೆಕ್ಸ್ಟ್ ಕ್ವಶನ್ ನಂಬರ್ 43. ಇನ್ ದಿ ಫಾಲೋವಿಂಗ್ ನೆಟ್ವರ್ಕ್ ಫೈಂಡ್ ದಿ ಕರೆಂಟ್ I3. ಅಂದರೆ ಈ ನೆಟ್ವರ್ಕ್ನಲ್ಲಿ ಕಾಣ್ತಾ ಇರುವಂಥ I3 ಕರೆಂಟ್, ಇದರ ಮೂಲಕ ಪಾಸ್ ಆಗ್ತಾ ಇರುವಂತಹ I3 ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು. ನೀವಿಲ್ಲಿ ನೋಡೋದಾದರೆ 1 ಆಂಪಿಯರ್ ಕರೆಂಟ್ ಈ ಸರ್ಕ್ಯೂಟನ್ನು ಎಂಟರ್ ಆಗ್ತಾ ಉಂಟು. ಈ 1 ಆಂಪಿಯರ್ ಕರೆಂಟ್ 2 ಪಾರ್ಟ್ಸಿಗೆ ಸ್ಪ್ಲಿಟ್ ಆಗಿದೆ, ಒಂದು I1 ಇನ್ನೊಂದು I2. ಹಾಗಾಗಿ ಈ I2 ಕರೆಂಟನ್ನು ನಾವು 1 - I1 ಅಂತ ಹೇಳಿ ತಗೊಳ್ಬೋದು. 1 - I1 ಯಾಕಂದರೆ 1 ಆಂಪಿಯರ್ನಲ್ಲಿ I1 ಕರೆಂಟನ್ನು ಮೈನಸ್ ಮಾಡೋದಾದರೆ I2 ಕರೆಂಟ್ ನಮಗೆ ಸಿಗ್ತಾ ಉಂಟು. ಹಾಗಾಗಿ 1 - I1. ಹಾಗಾಗಿ ಈ 20 ಓಮ್ ರೆಸಿಸ್ಟರ್ನ ಮುಖಾಂತರವಾಗಿ ಪಾಸ್ ಆಗ್ತಾ ಇರುವಂಥ ಕರೆಂಟ್ 1 - I1. ಇಲ್ಲಿ ಆದಷ್ಟು ನಾವು ಈ ಕರೆಂಟ್ಸ್ಗಳನ್ನು I1 ಮತ್ತು I3 ಟರ್ಮ್ಸ್ನಲ್ಲಿ ಇಟ್ಟರೆ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ. ನೀವಿಲ್ಲಿ ಒಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆ I1 I3 I1 I3 ಎಲ್ಲ ಕಡೆ ಕೂಡ I1 I3 ಟರ್ಮ್ಸ್ನಲ್ಲೇ ಉಂಟು. ಆದರೆ ಇಲ್ಲಿ ಒಂದು I2 ಟರ್ಮ್ ಬರ್ತಾ ಉಂಟು. ಹಾಗಾಗಿ ಈ ಕರೆಂಟನ್ನು ನಾವು ಮಾಡಿಫೈ ಮಾಡೋದಾದರೆ ಇಲ್ಲಿ ಪಾಸ್ ಆಗ್ತಾ ಇರುವಂಥ ಕರೆಂಟ್ ಯಾವುದು? 1 - I1. ಈಗ ಈ 1 - I1 ಮತ್ತು I3 ಆ್ಯಡ್ ಆಗಿ ಈ ಕರೆಂಟನ್ನು ಫಾರ್ಮ್ ಮಾಡ್ತಾ ಉಂಟು. ಹಾಗಾಗಿ I3 ಪ್ಲಸ್ 1 - I1, ಈ ಕರೆಂಟನ್ನು ನಾವು I3 ಪ್ಲಸ್ 1 - I1 ಎಂಬುದಾಗಿ ಬರಿಬೋದು. ಈಗ ಸಾಲ್ವ್ ಮಾಡಬೇಕಾದ್ರೆ ನೀವಿಲ್ಲಿ KVL ಅನ್ನು ಅಪ್ಲೈ ಮಾಡಬೇಕು, ಕಿರ್ಚಾಫ್ಸ್ ವೋಲ್ಟೇಜ್ ಲಾ. KVLನ ರೂಲ್ಸನ್ನು ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ಡೈರೆಕ್ಷನ್ ಅಂತ ತಗೊಳ್ಬೇಕು, ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್. ಈಗ IR ಪ್ರಾಡಕ್ಟ್ಸನ್ನು ಹೇಗೆ ತಗೊಳ್ಳೋದು ಎಂಬುದಾಗಿ ನೋಡ್ಕೊಳ್ಳೋದಾದರೆ, ಇದು ರೆಸಿಸ್ಟರ್, ಇಲ್ಲಿಂದ ಪಾಸ್ ಆಗ್ತಾ ಇರುವಂಥ ಕರೆಂಟ್ ಈ ಡೈರೆಕ್ಷನ್ನಲ್ಲಿದ್ದರೆ ನಾವು ತಗೊಂಡಿರುವಂಥ ಡೈರೆಕ್ಷನಿಗೆ ಆಪೋಸಿಟ್ ಆಗಿದ್ದರೆ ಅದನ್ನು ನಾವು ಪ್ಲಸ್ IR ಎಂಬುದಾಗಿ ಬರಿತೇವೆ. ಒಂದು ವೇಳೆ ಕರೆಂಟ್ ಮತ್ತು ನಾವು ತಗೊಂಡಿರುವಂಥ ಡೈರೆಕ್ಷನ್ ಸೇಮ್ ಆಗಿದ್ದರೆ ಅದನ್ನು ನಾವು -IR ಅಂತ ತಗೊಳ್ಬೇಕು. ಇದನ್ನು ನೀವು ಹೇಗೆ ನೆನಪಿಟ್ಕೊಳ್ಬೋದಂದರೆ, ಕರೆಂಟ್ ನಮ್ಮ ಡೈರೆಕ್ಷನಲ್ಲಿದ್ದರೆ ಅದು ನಮಗೆ ಶಾಕ್ ಕೊಡ್ತದೆ, ಅದು ಒಳ್ಳೆಯದಲ್ಲ. ಹಾಗಾಗಿ -IR. ಹಾಗಾಗಿ ಅದರ ಆಪೋಸಿಟ್ ನಿಮ್ಗೆ ಗೊತ್ತಾಗ್ತದೆ. ಕರೆಂಟ್ ನಮ್ಮ ಡೈರೆಕ್ಷನಲ್ಲಿ ಇಲ್ಲದಿದ್ದರೆ ಅದನ್ನು +IR ಅಂತ ತಗೊಳ್ಬೇಕು. ಇದನ್ನು ಬೇರೆ ರೀತಿಯಲ್ಲಿ ಕೂಡ ತಗೊಳ್ತಾರೆ, ಆದರೆ ಅದರಲ್ಲಿ ಸೈನ್ ಡಿಫ್ರೆನ್ಸ್ ಬರ್ತದೆ ಅಷ್ಟೇ, ಆನ್ಸರ್ ಸೇಮ್ ಬರ್ತದೆ. ಆದರೆ ಎರಡೂ ರೂಲ್ಸನ್ನು ಕೂಡ ಮಿಕ್ಸ್ ಮಾಡಬಾರ್ದು. ಮೊದಲನೇದಾಗಿ ಈ ಲೂಪ್ಗಳಿಗೆ ನಾವು ಡೈರೆಕ್ಷನನ್ನು ಮೆನ್ಷನ್ ಮಾಡುವ, ಈ ರೀತಿಯಾಗಿ ತಗೊಳ್ಳುವ. ಇಲ್ಲಿ 2 ಲೂಪ್ ಉಂಟು, 1ನೇ ಲೂಪ್ ಮತ್ತು 2ನೇ ಲೂಪ್. 1ನೇ ಲೂಪ್ ಮತ್ತು 2ನೇ ಲೂಪ್. ಡೈರೆಕ್ಷನ್ ಕ್ಲಾಕ್ ವೈಸ್. ಈ ಲೂಪನ್ನು ನೇಮ್ ಮಾಡುವ A, B, C, D, E, F. ಮೊದಲನೇದಾಗಿ ಅಪ್ಲೈಯಿಂಗ್ KVL ಫಾರ್ ದಿ ಲೂಪ್ A, B, E, F, A. Applying KVL for loop A, B, E, F, A. ಈಗ ನಾವು ತಗೊಂಡಿರುವಂಥ ಡೈರೆಕ್ಷನ್ ಇದು. ಹಾಗಾಗಿ
ನಾವು ತಗೊಂಡಿರುವಂಥ ಡೈರೆಕ್ಷನ್ಗೆ ಕರೆಂಟ್ ಇರೋದ್ರಿಂದ ಇದನ್ನು ನಾವು ಮೈನಸ್ ತಗೊಳ್ಬೇಕಾಗ್ತದೆ. -10I1 -10I1. ನೆಕ್ಸ್ಟ್ I3 ಕೂಡ ನಾವು ತಗೊಂಡಿರುವಂಥ ಡೈರೆಕ್ಷನ್ಗೆ ಇರೋದ್ರಿಂದ -5I3 -5I3. ನೆಕ್ಸ್ಟ್ ಈ ಕರೆಂಟ್ ಮಾತ್ರ ನಾವು ತಗೊಂಡಿರುವಂಥ ಡೈರೆಕ್ಷನ್ಗೆ ಅಪೋಸಿಟ್ ಆಗಿರೋದ್ರಿಂದ ಇದನ್ನು ಪ್ಲಸ್ ಅಂತ ತಗೊಳ್ಬೇಕು. +21 -I1 ಈಸ್ ಈಕ್ವಲ್ ಟು ಎಷ್ಟು ಇ ಎಮ್ ಎಫ್ ಇದೆ ಇಲ್ಲಿ? ಈ ಲೂಪಲ್ಲಿ ಯಾವುದೇ ರೀತಿಯಾದ ಇ ಎಮ್ ಎಫ್ ಇಲ್ಲ, ಹಾಗಾಗಿ 0. ಇಲ್ಲಿ ಬರೆದಿರುವಂಥದ್ದು ರೆಸಿಸ್ಟೆನ್ಸ್, ನೆಕ್ಸ್ಟ್ ಬರೆದಿರುವಂಥದ್ದು ಕರೆಂಟ್ಗಳು. ಈಗ ಇದನ್ನು ಮಲ್ಟಿಪ್ಲೈ ಮಾಡಿಕೊಳ್ಳುವ. -10I1 -5I3 +20 -20I1 ಈಸ್ ಈಕ್ವಲ್ ಟು 0. ಈಗ ಕೇವಲ ನಂಬರ್ ಟರ್ಮನ್ನು ನಾವು ರೈಟ್ ಸೈಡಿಗೆ ತಗೊಂಡು ಹೋಗುವ. -10I1 -5I3 -20I1 ಈಸ್ ಈಕ್ವಲ್ ಟು -20. ಈಗ ಎರಡು I1 ಟರ್ಮ್ಸ್ ಉಂಟು, ಹಾಗಾಗಿ ಇದನ್ನು ಆ್ಯಡ್ ಮಾಡಬೇಕಾಗ್ತದೆ ನಾವು. -30I1 -5I3 ಈಸ್ ಈಕ್ವಲ್ ಟು -20. ಇದರಲ್ಲಿ ನಾವು -5 ಕಾಮನ್ ತೆಗೆಯೋದಾದರೆ ಮೈನಸ್ ಸೈನ್ ಹೋಗ್ತದೆ. 5 ಕಾಮನ್ ತೆಗೆಯೋದಾದರೆ ಉಳಿಯುವಂಥದ್ದು 6I1. -5 ಕಾಮನ್ ತೆಗೆಯೋದಾದರೆ ಇಲ್ಲಿ +I3 ಉಳ್ಕೊಳ್ತದೆ ಈಸ್ ಈಕ್ವಲ್ ಟು ಮೈನಸ್ ಮತ್ತು 5 ತೆಗೆಯೋದಾದರೆ ಇಲ್ಲಿ 4 ಉಳ್ಕೊಳ್ತದೆ. ಈಕ್ವೇಷನ್ 1 +4. ಈಗ ನೆಕ್ಸ್ಟ್ ಲೂಪಿಗೆ ನಾವು KVL ಅನ್ನು ಅಪ್ಲೈ ಮಾಡೋದಾದರೆ ಅಪ್ಲೈಯಿಂಗ್ KVL ಫಾರ್ ದಿ ಲೂಪ್ BCDEB. ಅಪ್ಲೈಯಿಂಗ್ KVL for the loop BCDEB. ಈಗ ಫಸ್ಟ್ ಬಿ ಇಂದ ಸ್ಟಾರ್ಟ್ ಮಾಡೋದಾದರೆ ನಾವು ತಗೊಂಡಿರುವಂಥ ಡೈರೆಕ್ಷನಿಗೆ ಸೇಮ್ ಡೈರೆಕ್ಷನಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ -10I1 -I3. ನೆಕ್ಸ್ಟ್ ನಾವು ತಗೊಂಡಿರುವಂಥ ಡೈರೆಕ್ಷನಿಗೆ ಅಪೋಸಿಟಾಗಿ ಕರೆಂಟ್ ಇರೋದ್ರಿಂದ +5I2 +I3. ನಂತರ ಈ ಕರೆಂಟ್ ನಾವು ತಗೊಂಡಿರುವಂಥ ಕರೆಂಟಿನ ಡೈರೆಕ್ಷನಿಗೆ ಅಪೋಸಿಟ್ ಇರೋದ್ರಿಂದ +5I3 +1 -I1. ಇದನ್ನು ಬರ್ಕೊಳ್ಳುವ. -10I1 -I3 +5I3 +5I3 +1 -I1 ಈಸ್ ಈಕ್ವಲ್ ಟು 0. ಯಾವುದೇ ರೀತಿಯಾದ ಇ ಎಮ್ ಎಫ್ ಇಲ್ಲ. ಈಗ ಇವುಗಳನ್ನು ಮಲ್ಟಿಪ್ಲೈ ಮಾಡೋದಾದರೆ -10I1 ಪ್ಲಸ್ -10I3 +5I3 ಹಾಗೆ ಇರ್ತದೆ +5I3 +5 × 1 5 -5I1 ಈಸ್ ಈಕ್ವಲ್ ಟು 0. ಈಗ I1 ಟರ್ಮ್ಸ್ಗಳು ಇಲ್ಲಿ 2 ಟರ್ಮ್ಸ್ಗಳಿವೆ, I3 ಟರ್ಮ್ಸ್ಗಳು 3 ಇವೆ. ಹಾಗಾಗಿ ಇವುಗಳನ್ನು ಸಾಲ್ವ್ ಮಾಡೋದಾದರೆ -10I1 -5I1 -15I1 +10I3 +5I3 +5I3 ಈಸ್ ಈಕ್ವಲ್ ಟು +20I3 +5 ಈಸ್ ಈಕ್ವಲ್ ಟು 0. ಈ +5 ನಾವು ರೈಟ್ ಸೈಡಿಗೆ ತಗೊಂಡು ಹೋಗುವ. -15I1 +20I3 ಈಸ್ ಈಕ್ವಲ್ ಟು -5. ಈ ಈಕ್ವೇಷನ್ನಲ್ಲಿ -5 ಕಾಮನ್ ತೆಗೆಯೋದಾದರೆ -5 ತೆಗೆದ್ರೆ 3I1 -5 ತೆಗೆದ್ರೆ -4I3 ಬರ್ತದೆ ಈಸ್ ಈಕ್ವಲ್ ಟು 1. ಇದು ಈಕ್ವೇಷನ್ ನಂಬರ್ 2. ಇಲ್ಲಿ ಕೊಟ್ಟಿರುವಂಥ 2 ಲೂಪಿಗೂ ಕೂಡ ನಾವು KVL ಅನ್ನು ಅಪ್ಲೈ ಮಾಡಿ ನಮಗೆ ಈ 2 ಈಕ್ವೇಷನ್ ಬಂದಿವೆ. ಈಗ ಈ 2 ಈಕ್ವೇಷನ್ಸ್ಗಳನ್ನು ಕೂಡ ನಾವು ಸಾಲ್ವ್ ಮಾಡುವ. 6I1 +I3 ಈಸ್ ಈಕ್ವಲ್ ಟು +4. 3I1 -4I3 ಈಸ್ ಈಕ್ವಲ್ ಟು 1. ಈಗ ಈ ಈಕ್ವೇಷನನ್ನು ಸಾಲ್ವ್ ಮಾಡಬೇಕಾದ್ರೆ 2 ಟರ್ಮ್ಸ್ ಸಿಮಿಲರ್ ಇರಬೇಕು. ಹಾಗಾಗಿ ಮೊದಲನೇ ಈಕ್ವೇಷನನ್ನು ನಾವು ಇಂಟು 3 ಮಾಡ್ತೇವೆ, ಎರಡನೇ ಈಕ್ವೇಷನನ್ನು ನಾವು ಇಂಟು 6 ಮಾಡ್ತೇವೆ. ಹಾಗಾಗಿ ಈ ಈಕ್ವೇಷನ್ ಯಾವ ರೀತಿ ಮಾಡಿಫೈ ಆಗ್ತದೆ ಅಂದರೆ 6 × 3 18I1 +3
I3 is equal to 12. 3 into 6 18 I1 minus 6 4s are 24 I3 is equal to 6. ಸೈನನ್ನು ಚೇಂಜ್ ಮಾಡೋದಾದರೆ ಸಬ್ಟ್ರಾಕ್ಷನ್ ಮಾಡ್ತಾ ಇರೋದ್ರಿಂದ ಸೈನ್ ಚೇಂಜ್ ಆಗ್ತದೆ. 18 I1 ಕ್ಯಾನ್ಸಲ್ ಆಗ್ತದೆ. 3 plus 24 I3 27 I3 is equal 12 minus 6 is equal to 6. 27 I3 is equal to 6. I3 ಹಾಗಾದರೆ ಏನಾಗ್ತದೆ 6/27. 3 2s are 3 9s are 27. ಹಾಗಾಗಿ 2/9 is the right answer. 2/9 ಅನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ 2/9 is equal to 0.22. ಹಾಗಾಗಿ ಇಲ್ಲಿ ಫೈನಲ್ ಆನ್ಸರ್ 0.22 ಆಂಪಿಯರ್, ಯಾಕಂದರೆ ಇದು ಕರೆಂಟ್ ವ್ಯಾಲ್ಯೂ. ಸೊ ಫೈನಲಿ ಯು ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದ ಕರೆಂಟ್ ಥ್ರೂ I3 ಈಸ್ 0.22 ಆಂಪಿಯರ್. ಈ ಕ್ವಶನ್ ನಿಮಗೆ ಅರ್ಥ ಆಯಿತು ಎಂಬುದಾಗಿ ಭಾವಿಸ್ತೇನೆ. ಅರ್ಥ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 44. An AC source of frequency 50 Hz is connected in series with an inductor of 1 Henry, a capacitor of 90 microfarad and a resistor of 100 ohm. Does the current leads or lags the voltage? Calculate the phase difference between the current and the voltage. ಮೊದಲನೇದಾಗಿ ಇಲ್ಲಿ ಒಂದು AC ಸೋರ್ಸನ್ನು ನೀಡಿದ್ದಾರೆ. ಅದರ ಫ್ರೀಕ್ವೆನ್ಸಿ 50 Hz. ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಯಾವತ್ತೂ ಗಿವನ್ ವ್ಯಾಲ್ಯೂಸನ್ನು ಬರ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ನಲ್ಲಿ ಮೆನ್ಷನ್ ಮಾಡೋದಕ್ಕೆ ಮರ್ತೋಯ್ತು, ಆದರೆ ನೀವು ಯಾವತ್ತೂ ಆನ್ಸರ್ಸನ್ನು ಬರೆಯುವಾಗ ಗಿವನನ್ನು ಬರೆದು ಮಾಡಿದರೆ ಒಳ್ಳೆಯದು. ನೆಕ್ಸ್ಟ್ ಇಲ್ಲಿ ಫ್ರೀಕ್ವೆನ್ಸಿ ಆದ ನಂತರ AC ಸೋರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಆನ್ ಇಂಡಕ್ಟರ್ ಆಫ್ 1 Henry. ಹಾಗಾಗಿ ಇಲ್ಲಿ ಇಂಡಕ್ಟೆನ್ಸನ್ನು ಕೊಟ್ಟಿದ್ದಾರೆ 1 Henry. ನೆಕ್ಸ್ಟ್ ಕೆಪಾಸಿಟೆನ್ಸನ್ನು ಕೊಟ್ಟಿದ್ದಾರೆ 90 ಮೈಕ್ರೋಫರಾಡ್. 90 ಮೈಕ್ರೋಫರಾಡನ್ನು ನಾವು 90 ಇಂಟು 10⁻⁻6 ಫರಾಡ್ ಎಂಬುದಾಗಿ ಬರಿಬೋದು, ಯಾಕಂದರೆ ಮೈಕ್ರೋ ಅಂದರೆ 10⁻⁻6. ನೆಕ್ಸ್ಟ್ ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ 100 ಓಮ್. ಈಗ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ, ಡಸ್ ದಿ ಕರೆಂಟ್ ಲೀಡ್ಸ್ ಆರ್ ಲ್ಯಾಕ್ಸ್ ದಿ ವೋಲ್ಟೇಜ್. ನಾವು ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದಂದರೆ XL ಮತ್ತು XC. XL ಅಂದರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಮತ್ತು XC ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್. XL ಒಂದು ವೇಳೆ XCಗಿಂತ ಜಾಸ್ತಿ ಆಗಿದ್ದರೆ ಆ ಸರ್ಕ್ಯೂಟ್ ಇಂಡಕ್ಟಿವ್ ಎಂಬುದಾಗಿ ಕರಿತೇವೆ ಮತ್ತು ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ ಪೊಟೆನ್ಷಿಯಲ್ ಲೀಡ್ ಆಗ್ತದೆ. ಇದನ್ನು ನಾವು ಯಾವ ಟ್ರಿಕ್ನ ಮುಖಾಂತರವಾಗಿ ನೆನಪಿಟ್ಕೊಳ್ಬೋದು, IPL. ಇಂಡಕ್ಟಿವ್ ಸರ್ಕ್ಯೂಟ್ನಲ್ಲಿ ಪೊಟೆನ್ಷಿಯಲ್ ಲೀಡ್ ಆಗ್ತದೆ ಅಂತ ಹೇಳಿ. ಒಂದು ವೇಳೆ XC XLಗಿಂತ ಜಾಸ್ತಿ ಇದ್ದರೆ ಆಗ ಕರೆಂಟ್ ಲೀಡ್ ಆಗ್ತದೆ. ಇದನ್ನು ನಾವು ಹೇಗೆ ನೆನಪಿಟ್ಕೊಳ್ಬೋದಂದರೆ CCL, ಕೆಪಾಸಿಟಿವ್ ಸರ್ಕ್ಯೂಟ್ನಲ್ಲಿ ಕರೆಂಟ್ ಲೀಡ್ ಆಗ್ತದೆ ಎಂಬುದಾಗಿ. ಇಲ್ಲಿ ಈಗ ನಾವು XL ಮತ್ತು XCಯನ್ನು ಫೈಂಡ್ ಔಟ್ ಮಾಡೋದಾದರೆ ನಮಗಿಲ್ಲಿ ಆನ್ಸರ್ ಸಿಗ್ತದೆ. ಈಗ XLನ್ನು ಫೈಂಡ್ ಮಾಡುವ. ಇದರ ಫಾರ್ಮುಲಾ 2πμL. ಈಗ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದಾದರೆ 2 ಇಂಟು ಪೈ ವ್ಯಾಲ್ಯೂ 3.14, ಫ್ರೀಕ್ವೆನ್ಸಿ ವ್ಯಾಲ್ಯೂ 50 ಇಂಟು ಇಂಡಕ್ಟೆನ್ಸ್ 1 Henry. 2 ಇಂಟು 3.14 ಇಂಟು 50 ಇಂಟು 1. ಆನ್ಸರ್ ಈಸ್ 314 ಓಮ್. ಯಾಕಂದರೆ ಇದು ಇಂಡಕ್ಟಿವ್ ರಿಯಾಕ್ಟೆನ್ಸ್, ಇಟ್ ಈಸ್ ದಿ ಒಪೊಸಿಷನ್ ಆಫರ್ಡ್ ಬೈ ದಿ ಇಂಡಕ್ಟರ್. ಹಾಗಾಗಿ ರೆಸಿಸ್ಟೆನ್ಸ್ನ ಯೂನಿಟ್ ಇರ್ತದೆ ಓಮ್. ನೆಕ್ಸ್ಟ್ XC ಈಸ್ ಈಕ್ವಲ್ ಟು 1/2πμC. ಸಬ್ಸ್ಟಿಟ್ಯೂಟ್ ಮಾಡೋದಾದರೆ 1/2 ಇಂಟು 3.14 ಇಂಟು 50 ಇಂಟು 90 ಇಂಟು 10⁻⁻6. ಕ್ಯಾಲ್ಕುಲೇಟ್ ಮಾಡೋದಾದರೆ 2 ಇಂಟು 3.14 ಇಂಟು 50 ಇಂಟು 90, 28,260. ಈಗ 1/28,260 ಏನು ಮಾಡೋದಾದರೆ 1/28,260 0.00003538. ಈಗ ಈ 10⁻⁻6 ಮೇಲೆ ಹೋದಾಗ 10⁻6 ಆಗ್ತದೆ. ಡೆಸಿಮಲ್ ಪಾಯಿಂಟನ್ನು ಶಿಫ್ಟ್ ಮಾಡೋದಾದರೆ XC ವ್ಯಾಲ್ಯೂ 35.38 ಓಮ್. ಇದು ಕೂಡ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಆದ್ದರಿಂದ ಇಟ್ ಈಸ್ ದಿ ಒಪೊಸಿಷನ್ ಆಫರ್ಡ್ ಬೈ ಕೆಪಾಸಿಟರ್, ಹಾಗಾಗಿ ಓಮ್.
ಇಲ್ಲಿ ಕಂಪೇರ್ ಮಾಡೋದಾದರೆ ಎಕ್ಸ್ ಸಿಗಿಂತ ಎಕ್ಸ್ ಎಲ್ ಜಾಸ್ತಿ ಉಂಟು, ಹಾಗಾಗಿ ಎಕ್ಸ್ ಎಲ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಸಿ. ಸೊ ಈಗಾಗಲೇ ನಾವು ನೋಡಿಕೊಂಡ ಹಾಗೆ ಎಕ್ಸ್ ಎಲ್ ಎಕ್ಸ್ ಸಿಗಿಂತ ಜಾಸ್ತಿ ಇದ್ದರೆ ಇಂಡಕ್ಟಿವ್ ಸರ್ಕ್ಯೂಟ್ ಆಗ್ತದೆ, ಹಾಗಾಗಿ ಪೊಟೆನ್ಷಿಯಲ್ ಲೀಡ್ ಆಗ್ತದೆ, ಹಾಗಾಗಿ ಕರೆಂಟ್ ಲ್ಯಾಗ್ ಆಗ್ತದೆ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಡಸ್ ದಿ ಕರೆಂಟ್ ಲೀಡ್ಸ್ ಆರ್ ಲ್ಯಾಗ್ಸ್ ದಿ ವೋಲ್ಟೇಜ್. ಕರೆಂಟ್ ಏನಾಗ್ತದೆ ಅಂತ ಕೇಳಿದ್ದಾರೆ, ಹಾಗಾಗಿ ಕರೆಂಟ್ ಲ್ಯಾಗ್ಸ್ ದಿ ವೋಲ್ಟೇಜ್. ಐ ಲ್ಯಾಗ್ಸ್ ಬಿಹೈಂಡ್ ವಿ. ಕರೆಂಟ್ ಲ್ಯಾಗ್ಸ್ ದಿ ವೋಲ್ಟೇಜ್. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದಿ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದಿ ಕರೆಂಟ್ ಆ್ಯಂಡ್ ದಿ ವೋಲ್ಟೇಜ್. ಈಗ ಫೇಸ್ ಡಿಫರೆನ್ಸಿಗೆ ಫಾರ್ಮುಲಾ tan phi is equal to XL minus XC divided by R. ಇಲ್ಲಿ XL ವ್ಯಾಲ್ಯೂ ಎಷ್ಟು 314 ohm minus XC ವ್ಯಾಲ್ಯೂ ಎಷ್ಟು 35.38 divided by ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು 100 ohm. ಸೊ ಇದನ್ನು ಸಾಲ್ವ್ ಮಾಡೋದಾದರೆ 314 ಮೈನಸ್ 35.38 278.62 divided by 100 2.7862. ಈಗ ಫೇಸ್ ಡಿಫರೆನ್ಸ್ ಬೇಕು, ಹಾಗಾಗಿ ಟ್ಯಾನ್ ಇನ್ವರ್ಸ್ ಆಫ್ 2.7862. ಇದಕ್ಕೆ ನಿಮಗೆ ಲಾಗ್ ಬುಕ್ ಬೇಕಾಗ್ತದೆ. ಈಗ ಲಾಗ್ ಬುಕ್ಕನ್ನು ಓಪನ್ ಮಾಡಿ ನ್ಯಾಚುರಲ್ ಟ್ಯಾಂಜೆಂಟ್ಸಿಗೆ ಹೋಗಿ. ನೆಕ್ಸ್ಟ್ ಇಲ್ಲಿ ನಮಗೆ ಸಿಕ್ಕಿರುವಂಥ ವ್ಯಾಲ್ಯೂ 2.7862, ಹಾಗಾಗಿ ಇಲ್ಲಿ 2.74 2.76 ಅಂತ ಉಂಟು. ನಮಗೆ 2.78 ರೇಂಜಲ್ಲಿ ಬೇಕು. 2.76 2.77 ಉಂಟು, 2.79ಗೆ ಹೋಗಿದೆ ಡೈರೆಕ್ಟಾಗಿ, ಹಾಗಾಗಿ ಇದೇ ಕ್ಲೋಸೆಸ್ಟ್ ವ್ಯಾಲ್ಯೂ ಆಗ್ತದೆ 2.7776. ಇದು 70.2 ಡಿಗ್ರಿ ಎಂಬುದಾಗಿ ಬರಿಬೋದು. ಸೊ ಫೇಸ್ ಡಿಫರೆನ್ಸ್ phi is equal to 70.2 ಡಿಗ್ರಿ. ಈ ಕ್ವಶನ್ ಎಲ್ಲಿಗೆ ಮುಗಿತದೆ? ಈ ಕ್ವಶನ್ ಕೂಡ ಅರ್ಥ ಆಯಿತು ಎಂಬುದಾಗಿ ಭಾವಿಸ್ತೇನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ನಂಬರ್ 45, ರೇ ಆಪ್ಟಿಕ್ಸ್ನ ಮೇಲೆ. An equilateral prism is made of glass of unknown refractive index. A parallel beam of light is incident on a face of the prism. The angle of minimum deviation is 40 degree. Find the refractive index of the material of the prism. If the prism is placed in water of refractive index 1.33, find the new angle of minimum deviation of a parallel beam of light. ಒಂದೊಂದನ್ನೇ ನೋಡ್ಕೊಂಡು ಹೋಗೋದಾದರೆ, an equilateral prism is made of glass of unknown refractive index. ಇಲ್ಲಿ ಮೊದಲನೇದಾಗಿ ಕಾಣುವಂಥದ್ದು ಈಕ್ವಿಲ್ಯಾಟ್ರಲ್ ಪ್ರಿಸಮ್. ಈಕ್ವಿಲ್ಯಾಟ್ರಲ್ ಪ್ರಿಸಮಲ್ಲಿ ಆಂಗಲ್ ಆಫ್ ಪ್ರಿಸಮ್ ಎಷ್ಟಾಗಿರ್ತಾರೆ 60 ಡಿಗ್ರಿ. ಈಸ್ ಮೇಡ್ ಅಪ್ ಆಫ್ ಗ್ಲಾಸ್ ಆಫ್ ಅನ್ನೋನ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಈಸ್ ಇನ್ಸಿಡೆಂಟ್ ಆನ್ ಎ ಫೇಸ್ ಆಫ್ ದಿ ಪ್ರಿಸಮ್. ಈ ಪ್ರಿಸಮನ್ನು ಡ್ರಾ ಮಾಡುವ. ಸೊ ಒಂದು ಬೀಮ್ ಆಫ್ ಲೈಟ್ ಇಲ್ಲಿ ಇನ್ಸಿಡೆಂಟ್ ಆಗ್ತಾ ಉಂಟು. ಇದರ ಆ್ಯಂಗಲ್ ಎಷ್ಟು 60 ಡಿಗ್ರಿ. ಈ ಪ್ರಿಸಮನ್ನು ನಾವು ಏರಲ್ಲಿ ಇಟ್ಟಿದ್ದೇವೆ, ಆಗ ಇದರ ಮಿನಿಮಮ್ ಡಿವಿಯೇಷನ್ ಎಷ್ಟು 40 ಡಿಗ್ರಿ. ಯಾಕಂದರೆ ನೆಕ್ಸ್ಟ್ ಅದನ್ನು ಕೊಟ್ಟಿದ್ದಾರೆ, ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಈಸ್ 40 ಡಿಗ್ರಿ. ಫೈಂಡ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಪ್ರಿಸಮ್. ಫಸ್ಟ್ ನಾವು ಈ ಪ್ರಿಸಮ್ನ ಮೆಟೀರಿಯಲ್ದು ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಫೈಂಡ್ ಔಟ್ ಮಾಡಬೇಕು, ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಗ್ಲಾಸ್. ಫಸ್ಟ್ ಇದನ್ನು ಫೈಂಡ್ ಔಟ್ ಮಾಡಿಕೊಡುವ. ಇದರ ಫಾರ್ಮುಲಾ n is equal to sin a plus dm/2 ಅಥವಾ ಡಿ ಅಂತ ಸಹ ಬರಿಬೋದು, ಡಿವೈಡೆಡ್ ಬೈ sin a/2. sin a plus dm/2. sin a ಅಂದರೆ 60 ಡಿಗ್ರಿ ಪ್ಲಸ್ dm ಅಂದರೆ 40 ಡಿಗ್ರಿ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ sin a ಅಂದರೆ ಇಲ್ಲಿ 60 ಡಿಗ್ರಿ ಡಿವೈಡೆಡ್ ಬೈ 2. 60 plus 40 degree is equal to 100. Sin 100 degree divided by 2 divided by sin 60 degree divided by 2 is 30 degree. Sin 100 degree divided by 2 50 degree. Sin 30 degree. ಈಗ sin 50 ಡಿಗ್ರಿ ವ್ಯಾಲ್ಯೂವನ್ನು ನಾವು ಲಾಗ್ ಟೇಬಲಲ್ಲಿ ನೋಡಬೇಕಾಗ್ತದೆ. ಈಗ ನ್ಯಾಚುರಲ್ ಸೈನ್ಸನ್ನು ಓಪನ್ ಮಾಡಿ 50 ಡಿಗ್ರಿಯನ್ನು ನೋಡೋದಾದರೆ 0.7660.
0.7660 divided by sin 30 degree is half. ಈಗ ಈ 2 ಮೇಲೆ ಹೋಗ್ತದೆ. n is equal to 2 into 0.7660 2 into 0.7660 1.532. So 1.532 is the refractive index of the material of the prism. ಈಗ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನು ಫೈಂಡ್ ಔಟ್ ಮಾಡುವಾಗ ಲೈಟ್ ಏರ್ನಿಂದ ಗ್ಲಾಸಿಗೆ ಹೋಗ್ತಾ ಇತ್ತು. ಈಗ ಸೆಕೆಂಡ್ ಕಂಡೀಷನ್ ನೋಡೋದಾದ್ರೆ, ಇಫ್ ದಿ ಪ್ರಿಸಮ್ ಈಸ್ ಪ್ಲೇಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33. ಈ ಪ್ರಿಸಮ್ ಅನ್ನು ನಾವೀಗ ವಾಟರಲ್ಲಿ ಪ್ಲೇಸ್ ಮಾಡಲಿಕ್ಕಿದ್ದೇವೆ. ಈಗ ಈ ಪ್ರಿಸಮ್ ಅನ್ನು ವಾಟರಲ್ಲಿ ಇಟ್ಟಿದ್ದೇವೆ ನಾವು. ಪ್ರಿಸಮ್ನ ಆ್ಯಂಗಲ್ 60 ಡಿಗ್ರಿ ಇರ್ತದೆ. ಈಗ ನ್ಯೂ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆಫ್ ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕು ನಾವು. ಇದನ್ನು ಡಿ ಡ್ಯಾಶ್ ಅಂತ ತಗೊಳ್ಳುವ. ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಆಯಿತು, ಆದರೆ ಮೊದಲಿನ ಹಾಗೆ ಇಲ್ಲಿ ಏರ್ನಿಂದ ಗ್ಲಾಸಿಗೆ ಇನ್ಸಿಡೆಂಟ್ ಆಗ್ತಾ ಇಲ್ಲ, ವಾಟರಿಂದ ಗ್ಲಾಸಿಗೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಇನ್ಸಿಡೆಂಟ್ ಆಗ್ತಾ ಉಂಟು. ಇಲ್ಲಿಯೂ ಕೂಡ ಸೇಮ್ ಫಾರ್ಮುಲಾ, n is equal to sin a ಪ್ಲಸ್ ಡಿ ಡ್ಯಾಶ್, ಇಲ್ಲಿ ಹೊಸ ಮಿನಿಮಮ್ ಡಿವಿಯೇಷನ್ ಬೈ 2 ಡಿವೈಡೆಡ್ ಬೈ ಸೈನ್ ಎ ಬೈ 2. ಸೊ ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇಟ್ ಈಸ್ ದಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ದಿ ಫಸ್ಟ್ ಮೀಡಿಯಮ್. ಈ n21 ಅನ್ನು ನಾವು ಹೇಗೆ ಬರಿಬೋದು? n2 ಬೈ n1 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಮ್ ವಿತ್ ರೆಸ್ಪೆಕ್ಟ್ ಟು ದಿ ಫಸ್ಟ್ ಮೀಡಿಯಮ್. ಹಾಗಾಗಿ ಇಲ್ಲಿ ಫಸ್ಟ್ ಮೀಡಿಯಮ್ ಯಾವುದು? ವಾಟರ್. ವಾಟರ್ನಿಂದ ಗ್ಲಾಸಿಗೆ ಬರ್ತಾ ಉಂಟು, ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಮ್, ದಟ್ ಈಸ್ ವಾಟರ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಸೈನ್ ಎ ಈಸ್ 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ವಿ ಡೋಂಟ್ ನೋ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ 60 ಡಿಗ್ರಿ ಬೈ 2. ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ದಿ ವಾಟರ್ ನಾವು ಹೇಗೆ ಬರಿಬೋದು? ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಸೈನ್ 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ 2. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಈಗಾಗಲೇ ಫೈಂಡ್ ಔಟ್ ಮಾಡಿದ್ದೇವೆ, 1.532 ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 1.33 ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ 2. ಈಗ ಈ 1.532 ಡಿವೈಡೆಡ್ ಬೈ 1.33 ಮಾಡೋದಾದರೆ 1.532 ಡಿವೈಡೆಡ್ ಬೈ 1.33 1.1518. ಖಾಲಿ 1.15 ಸಾಕು. 1.15 ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಸೈನ್ 30 ಡಿಗ್ರಿ. ಸೈನ್ 30 ಡಿಗ್ರಿ ಈಸ್ ನಥಿಂಗ್ ಬಟ್ ಹಾಫ್. ಸೊ 1.15 ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ಬೈ 2 ಡಿವೈಡೆಡ್ ಬೈ ಹಾಫ್. ಈ ಹಾಫ್ ಇಲ್ಲಿಗೆ ಮಲ್ಟಿಪ್ಲೈ ಆಗ್ತದೆ, ಹಾಗಾಗಿ 1.15 ಇಂಟು 1/2 ಈಸ್ ಈಕ್ವಲ್ ಟು ಸೈನ್ 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ಬೈ 2. ಇಲ್ಲಿ 1.15 ಡಿವೈಡೆಡ್ ಬೈ 2 1.15 ಡಿವೈಡೆಡ್ ಬೈ 2 0.575 0.575 is equal to sin 60 degree plus d dash by 2. ಈಗ ಸೈನ್ ಇನ್ವರ್ಸ್ ಮಾಡಬೇಕು. ಸೈನ್ ಇನ್ವರ್ಸ್ 0.575 is equal to 60 degree plus d dash by 2. ಸೊ ಇದಕ್ಕೆ ಲಾಗ್ ಬುಕ್ ಬೇಕಾಗ್ತದೆ. ನ್ಯಾಚುರಲ್ ಸೈನ್ಸನ್ನು ಓಪನ್ ಮಾಡಿ ನಂತರ 0.575 ಸರ್ಚ್ ಮಾಡಿ. ಸೊ 0.575 ಇಲ್ಲಿದೆ, 35.1 ಡಿಗ್ರಿ ಬರ್ತದೆ. 35.1 ಡಿಗ್ರಿ ಈಸ್ ಈಕ್ವಲ್ ಟು 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್ ಬೈ 2. ಈಗ ಇದನ್ನು ಮಲ್ಟಿಪ್ಲೈ ಮಾಡೋದಾದರೆ 35.1 ಇಂಟು 2 ಈಸ್ ಈಕ್ವಲ್ ಟು 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್. 35.1 ಇಂಟು 2 70.2 70.2 ಡಿಗ್ರಿ ಬರ್ತದೆ ಈಸ್ ಈಕ್ವಲ್ ಟು 60 ಡಿಗ್ರಿ ಪ್ಲಸ್ ಡಿ ಡ್ಯಾಶ್.
ಸೊ ಡಿ ಡ್ಯಾಶನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ 70.2 ಡಿಗ್ರಿ ಮೈನಸ್ 60 ಡಿಗ್ರಿ. 70.2 ಡಿಗ್ರಿ minus 60 degree is equal to 10.2 degree. So D dash is 10.2 degree. So the new angle of minimum deviation of a parallel beam of light is 10.2 degree. ಇಲ್ಲಿಗೆ ಫಿಸಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 1ರ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳ ಸೊಲ್ಯೂಷನ್ ಮುಗಿತದೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರಬಹುದೆಂಬುದಾಗಿ ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಥ್ಯಾಂಕ್ ಯು.